ಆಗಸದಲ್ಲಿ ಲೋಹದ ಹಕ್ಕಿಗಳ ಶಕ್ತಿ ಪ್ರದರ್ಶನಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಯಲಹಂಕ ವಾಯುನೆಲೆ ಸುತ್ತಮುತ್ತ ಮಾಂಸ ಮಾರಾಟಕ್ಕೆ ನಿಷೇಧ ಹೇರಿದ್ರು. ಮಾಲೀಕರು ಮಾರೋ ಗೋಲಿ ಎಂದಿದ್ರು. ಟಿವಿ9ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತ ಪಾಲಿಕೆ ಅಂಗಡಿಗಳನ್ನ ಬಂದ್ ಮಾಡಿಸಿ ಬಿಸಿ ಮುಟ್ಟಿಸಿದೆ. ಲೋಹದ ಹಕ್ಕಿಗಳ ಚಿತ್ತಾರ, ಯುದ್ಧ ವಿಮಾನಗಳ ತಾಕತ್ತು ಪ್ರದರ್ಶನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನ ಕಾತರರಾಗಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಡೆಯೋ ಏರ್ ಶೋಗೆ ಸಿದ್ಧತೆ ಜೋರಾಗಿದೆ. ಹೀಗಾಗಿ ಹದ್ದುಗಳ ಹಾರಾಟಕ್ಕೆ ಕಡಿವಾಣ ಹಾಕಲು ಮಾಂಸ ಮಾರಾಟಕ್ಕೆ ಲಗಾಮು ಹಾಕಿದೆ. ವಾಯುನೆಲೆಯ 13 ಕಿಲೋಮೀಟರ್ ಸುತ್ತಮುತ್ತ ಮಾಂಸ ಮಾರಂಗಿಲ್ಲ. ಟಿವಿ9 ವರದಿ ಬಳಿಕ ಅಲರ್ಟ್, ಮಾಂಸ ಮಾರಾಟ ಅಂಗಡಿಗಳು ಬಂದ್. ಹೌದು, ಏರ್ ಶೋ ವೇಳೆ ಆಕಾಶದಲ್ಲಿ ಹದ್ದುಗಳು ಸೇರಿ ಪಕ್ಷಿಗಳ ಹಾರಾಟಕ್ಕೆ ಕಡಿವಾಣ ಹಾಕಬೇಕು. ಹದ್ದುಗಳು ವಿಮಾನಕ್ಕೆ ಬಡಿದ್ರೆ ಅವಘಡ ನಡೆಯೋ ಸಾಧ್ಯತೆ ಇದೆ. ಹೀಗಾಗಿ ಯಲಹಂಕ ವಾಯುನೆಲೆ ಸುತ್ತಲಿನ 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟಕ್ಕೆ ಬಿಬಿಎಂಪಿ ನಿಷೇಧಿಸಿತ್ತು. ಆದರೆ ಮಾಂಸದ ಅಂಗಡಿ ಮಾಲೀಕರು ನಿಯಮ ಉಲ್ಲಂಘಿಸಿ ಮಾಂಸ ಮಾರ್ತಿದ್ರು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ಮಾಂಸದ ಅಂಗಡಿಗಳಿಗೆ ಬೀಗ ಜಡಿಸಿದ್ದಾರೆ. ಫೆಬ್ರವರಿ 17ರ ತನಕ ಅಂಗಡಿಗಳಿಗೆ ತೆರೆಯುವಂತಿಲ್ಲ ಎಂದಿದ್ದು ಅಂಗಡಿಗಳಲ್ಲಿದ್ದ ಕೋಳಿಗಳನ್ನ ಖಾಲಿ ಮಾಡಿಸಿದ್ದಾರೆ. ಜನವರಿ 23ರಿಂದನೇ ಜಾರಿಯಾಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಜಾರಿಯಾಗಿರಲಿಲ್ಲ. ಈ ಬಗ್ಗೆ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಒಂದು ಅಂಗಡಿ ಮುಂಗಟ್ಟುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ನಾನೀಗ ಯಲಹಂಕದ ಏರ್ಬೇಸ್ ಪಕ್ಕದಲ್ಲೇ ಇರುವಂಥ ಹುಣಸೆಮಾರನಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿರ್ತಂಥ ಚಿಕನ್ ಹಾಗೆ ಮಟನ್ ಸ್ಟಾಲ್ಗಳೇನಿತ್ತು ಇದನ್ನು ಬಿಬಿಎಂಪಿ ಅಧಿಕಾರಿಗಳು ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನಿನ್ನೆ ಅಷ್ಟೇ ಟಿವಿ9 ಈ ಬಗ್ಗೆ ವರದಿಯನ್ನು ಬಿತ್ತರ ಮಾಡಿತ್ತು. ಏರ್ ಶೋ ನಡೆಯೋದ್ರಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳ ಸಂಚಾರದಲ್ಲೂ ವ್ಯತ್ಯಯ ಆಗಲಿದೆ. ಫೆಬ್ರವರಿ 5ರಿಂದ ಫೆಬ್ರವರಿ 9ರ ತನಕ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿಮಾನ ಹಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ ಫ್ಲೈಟ್ಗಳ ಹಾರಾಟ ಸ್ಥಗಿತ ಆಗಿರಲಿವೆ. ಇನ್ನು ಫೆಬ್ರವರಿ 10ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12ರವರೆಗೆ ವಿಮಾನ ಹಾರಾಟ ಇರಲ್ಲ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿಮಾನ ಹಾರಾಟ ಸ್ಥಗಿತ ಆಗಿರಲಿದೆ. ಫೆಬ್ರವರಿ 11 ಮತ್ತು ಫೆಬ್ರವರಿ 12ರಂದು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ನಿರ್ಬಂಧ ಇರಲಿದೆ. ಫೆಬ್ರವರಿ 13 ಮತ್ತು ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿಮಾನ ಸಂಚಾರ ಇರಲ್ಲ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5ರವರೆಗೆ ಫ್ಲೈಟ್ಗಳ ಹಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಆಗಸದಲ್ಲಿ ಚಿತ್ತಾರ ಮೂಡಿಸಲು ಲೋಹದ ಹಕ್ಕಿಗಳು ತಾಲೀಮು ನಡೆಸುತ್ತಿವೆ. ಯಲಹಂಕದ ಸುತ್ತಮುತ್ತ ಕದ್ದು ಮುಚ್ಚಿ ಮಾಂಸ ಮಾರಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.